ಎಲ್ಲೋದ್ಲು ಆ ರಾಣಿಯನ್ನ ಕೆಲಸದವಳು? ಜಿ ನಿಧಾನ. ಏಯ್, ಮೆತ್ತಗೆ ಮಾತಾಡೋದಕ್ಕೆ ಇದೇನು ಹಾಸಿಗೆನೇನಿಲ್ಲ. ಅವರೆಲ್ಲ ಹೋಗಿ ಆಯ್ತು, ಇನ್ಯಾತ್ರ ಮರ್ವಾದೆ. ಅಜ್ಜಿ, ಅರ್ಜೆಂಟ್ ಮಾಡೋದಕ್ಕೆ ಹೋಗ್ಬೇಡಿ. ಇಲ್ಲಿವರೆಗೂ ಯಾವ ತೊಂದರೆನೂ ಇಲ್ದ ಎಲ್ಲ ನಡ್ಕೊಂಡು ಹೋಗಿದೆ. ಈಗ ನೀವು ಕೋಪದಲ್ಲಿ ಏನೋ ಮಾಡೋದಕ್ಕೆ ಹೋಗಿ ಎಲ್ಲಾನು ಹಾಳು ಮಾಡಬೇಡಿ. ನನ್ನ ಹುಟ್ಕೊಳನ ಹೆಂಗೆ ಕೋಪ ಅಹಂಕಾರ ಇಲ್ಲ, ಅದನ್ನ ಬಿಟ್ಟಿರಕ್ಕಾಗತ್ತಾ? ಎಲ್ಲೋದ್ಲೆ ಅವಳು? ಏ ರಾಣಿ, ಏಯ್ ರಾಣಿ ಬಾರ ಇಲ್ಲಿ. ಸಮಾಧಾನ ಸಮಾಧಾನ, ಸಮಾಧಾನವೇ ವರದಾನ. ಓ ಗೌಡ್ರು, ಬರಬೇಕು ಬರಬೇಕು ಬರಬೇಕು. ಬನ್ನಿ ಕೂತ್ಕೊಳ್ಳಿ. ಪರ್ಸೋ ಆರಾಮ? ಆರಾಮ. ಈ ನನ್ನ ಮಕ್ಕಳು ಕೊಡೋ ಕಾಟಕ್ಕೆ ಎಲ್ಲಿ ಚೆನ್ನಾಗಿರಕ್ಕಾಗತ್ತೆ? ವೈದ್ಯರ ಹಲ್ ಕಿಸ್ಕೊಂಡಿದ್ರೆ ನನಗೆ ತಿಂದನ್ನ ಅರಗಲ್ಲ. ಕೋಟಿ ಕೋಟಿ ಆಸ್ತಿ ಬರುವಾಗ ಸ್ವಲ್ಪ ಅಜೀರ್ಣ ಆದ್ರೂ ಸಹಿಸ್ಕೋಬೇಕು ಅಲ್ವಾ? ಆಸ್ತಿ ಆಸ್ತಿ ಅಂತ 2 ತಿಂಗಳಿಂದ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀರಾ. ಅಜ್ಜಿ, ನನ್ನ ವಯಸ್ಸಲ್ಲಿ ನಿಮ್ಗಿಂತ ಚಿಕ್ಕವನು ಆದ್ರೂ ಹೇಳ್ತಾ ಇನ್ ಕೇಳಿ. ಅಪ್ಪ ಯಾಕೆ ತಿಳ್ಕೊಳ್ದೆ ನಂಗೆಲ್ಲ ಮಾತಾಡಕ್ಕಿಲ್ಲ. ಇಲ್ಲಿ ನೋಡಿ, ಇದ್ರಲ್ಲಿ ಬರ್ದಿರೋ ಪ್ರಕಾರ ಮನು ಮದ್ವೆ ಆದ್ಮೇಲೆ ನಿಮ್ ಎಲ್ಲ ಆಸ್ತಿನೂ ಆ ರಾಣಿಗೆ ಸೇರ್ಕೊತದೆ. ಮತ್ತೆ ಅವಳಿಂದ ಕಿತ್ಕೋಬಾರ್ದ? ಅಲ್ಲಿ ಗಂಟೆ ಹೊಸ ಸುಮ್ಮನೆ ಇರಬಾರ್ದ ಅಜ್ಜಿ? ನನ್ನ ಕೈಲಿ ತಡಿಯಕ್ಕಾಗಲ್ಲಪ್ಪ. ಇನ್ನು ಎಷ್ಟು ದಿವಸ ಆಗುತ್ತೆ ಹೇಳಿ ವೀರಭದ್ರಯ್ಯ? ಕಾಶಿಗೆ ಹೋದ್ರು ಕಾಸಿನ ಮೋಹ ಬಿಡ್ಲಿಲ್ಲ ಅಂದಂಗೆ ಈ ಹಣದ ನಂಟಿದೆಯಲ್ಲ, ಅದು ಯಾವತ್ತೂ ಹೋಗಲ್ಲ. ಬರೋದು ವಾರನೋ ತಿಂಗಳೋ ತಡ ಆಗ್ಬೋದು. ಹಾಗಂತ ಆತರ ಪಟ್ಟರೆ ಬರೋದಿಲ್ಲ. ಇದನ್ನ ನಾನು ಹೇಳ್ತಿಲ್ಲ, ನಿಮ್ಮ ಮಗ ಬರೆದಿರೋ ವಿಲ್ಲೇ ಹೇಳ್ತಾ ಇದೆ. ಹೆಂಗೂ ಮದುವೆ ಆಗಿ ಮುಗಿದೋಯ್ತು, ಇನ್ಮೇಲೆ ಅವ್ರನ್ನ ಹೆಂಗೆ ಬೇಕಾದ್ರೂ ರುಗ್ಬೋದು ಅಂತ ನೀವು ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಆಸ್ತಿ ನಿಮ್ಮ ಕೈ ಸೇರಬೇಕು ಅಂದರೆ ಮೊದಲು ಮನು ಮತ್ತು ರಾಣಿ ಮದುವೆ ಆಗಿರುವಂಥ ಮದುವೆ ಸರ್ಟಿಫಿಕೇಟ್ ಬೇಕು ಕಾನೂನು ಪ್ರಕಾರ. ಆ ಸರ್ಟಿಫಿಕೇಟ್ಗೆ ರಾಣಿದೊಂದು ಸಹಿ ಬಿದ್ದರೆ ಸಾಕು. ಆಮೇಲೆ ಆಸ್ತಿ ಎಲ್ಲ ನಿಮ್ಮ ಹೆಸರು ಬದಲಾಯಿಸ್ಕೋಬೋದು. ಆದರೂ ಲೇಟ್ ಆಯ್ತದಲ್ಲ ಅಂತ ಅಜ್ಜಿ ಕೇಳ್ತಾಳತ್ತೆ. ಅಣ್ಣ, ವಾಂತಿ ಮಾಡಿದ ತಕ್ಷಣ ಮಗ ಹುಡ್ತದ? 9 ತಿಂಗಳು ಕಾಯ್ಬೇಕಲ್ವೇ? ನೀವೆಲ್ಲ ಹೇಳ್ತಾ ಇದ್ದೀರಿ ಅಂತ ಸುಮ್ಕೆ ಇವನಿ. ಕಾಡಿ ಕೂಡೋದಕ್ಕಿಂತಲೂ ಕೂಡಿ ಕಾಡೋದು ಲೇಸಲ್ವಾ? ಅದಕ್ಕೆ ರಾಣಿಗೆ ಯಾವುದೇ ರೀತಿ ಅನುಮಾನ ಬರ್ದಿರೋ ಹಾಗೆ ನೀವು ನಡ್ಕೋಬೇಕು. ಎಲ್ಲ ಪ್ರೀತಿಯಿಂದ ಮಾಡಬೇಕು. ಸರಿ, ಹಾಗಿದ್ರೆ ನಾನು ಅವ್ರನ್ನ ಊಟಕ್ಕೆ ಕರಿತೀನಿ. ರಾಣಿ, ಮನು, ಅತ್ತೆ, ಊಟಕ್ಕೆ ಬನ್ನಿ. ಮಾವ ಎಲ್ಲ ಬನ್ನಿ ಬೇಗ ಊಟಕ್ಕೆ. ಕುರ್ಸೆ ಕೂತ್ಕೊಳ್ಳಿ. ರಮ್ಯಾ, ನಿಂಗೆ ಅನ್ನ ಸಾರ್ ಜೊತೆಗೆ ಹಪ್ಪಳ ಬೇಕಲ್ಲ? ತಗೊಂಡ್ ಬರ್ತೀನಿ. ನಿಂಗೆ ಬಿಸಿಲು ಇರುತ್ತೆ ಅಂತ ತರ್ತೀನಿ ರತ್ನ. ಯಾಕೆ ಬರು ಹಿಂಗೆಲ್ಲ ಓಡಾಡ್ತಿದ್ಯಪ್ಪ? ನೀನು ಕೂತ್ಕ. ಕೂತ್ಕೊಂಡ ಕೆಲಸ ಆಗ್ಬಿಡುತ್ತಾ? ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ಯಾ? ನಾವ್ ಹಾಕೋಣಲ್ವಾ, ನಾವು ಬಡ್ಸ್ಕೊಂತೀವಿ ಬಿಡು. ಮೈ ಡಿಯರ್ ರತ್ನ, ನಮ್ ರಾಣಿ ಮನೇಲಿದ್ದಾಗ ಎಲ್ಲ ಕೆಲ್ಸನೂ ಅವಳು ಒಬ್ಳೇ ಮಾಡ್ತಿದ್ಲು. ಯಾರ ಹೆಲ್ಪು ತಗೋತಿರ್ಲಿಲ್ಲ. ಅಷ್ಟು ನೀಟಾಗೆಲ್ಲ ನಿಭಾಯಿಸ್ತಿದ್ಲು. ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಅವಳ ಆಬ್ಸೆನ್ಸ್ ನಮಗೆ ಫೀಲ್ ಆದ್ರೆ ನಮಗೆ ಬೇಜಾರಾಗುತ್ತೆ, ಫೀಲ್ ಆಗುತ್ತೆ. ಅದಕ್ಕೆ ಏನ್ ಗೊತ್ತಾ, ಎಲ್ಲ ಇನ್ಚಾರ್ಜು ನಾನೇ ತಗೊಂಡಿದ್ದೀನಿ. ಇನ್ಮೇಲೆ ಗುಂಡ್ ಪಿನ್ನಿಂದ ಹಿಡಿದು ಗುಡ್ಡದವರೆಗೂ ಏನ್ ಬೇಕಿದ್ರು ನನ್ನೇ ಕೇಳಬೇಕು, ನಾನು ಕೊಡ್ತೀನಿ. ಅದಕ್ಕೆ ನಿಮ್ನ ಅತ್ತಿಗೆ ಅಂತ ಕರಿಲ್ಲ, ಅಕ್ಕ ಅಂತ ಕರಿಲ್ಲ. ಚೋಟು, ಅದಕ್ಕೆ ಅಂತಾನೆ ಕರಿ. ನಿಮ್ಮ ಅಣ್ಣನ ಹೆಂಡ್ತಿ ನಾನು. ಪಾರು, ತಾಯಿ ಹಾಕಿದ್ದೀನಿ ನನ್ನ ತಂಗಿ ಜಾಗನ ನೀನ್ ತುಂಬಿಟ್ಟೆ ಪಾರು. ನನಗಿದಕ್ಕಿನ್ನ ಜಾಸ್ತಿ ಏನು ಬೇಡ. ಅದ್ ನನ್ನ ಕರ್ತವ್ಯ ಮಾವ. ರತ್ನ, ಯಾಕೇನಾಯ್ತು? ಮುಂಚೆ ಈ ಮನೇಲಿ ಊಟ ಕೂತಾಗ ಎಷ್ಟು ಜನ ಇರ್ತಿದ್ವಿ, ಇವಾಗ ನೋಡಿ ಬರೀ 4 ಜನ. ರಾಣಿ ಹೇಳ್ತಿದ್ಲು ಬರ್ತಾ ಬರ್ತಾ ಈ ಮನೇಲಿ ಜನ ಕಮ್ಮಿ ಆಗ್ತಾರೆ ಅಂತ. ನೀವು ನೋಡಿದ್ರೆ ನಮ್ಮ ಮಾತು ಕೇಳಲ್ಲ. ರತ್ನ ಅಕ್ಕನ ಮದ್ವೆ ಆಗೋದ್ಮೇಲೆ ಈ ಮನೇಲಿ ನಾನು ಒಬ್ಳೇ ಆಗ್ಬಿಡ್ತೀನಿ. ಅವಾಗ ನಾನು ಒಂಟಿತನಕ್ಕೆ ಸಿಗಾಕೊಂಡು ಸತ್ತೇ ಹೋಗ್ಬಿಡ್ತೀನಿ.
ಚೋಟು, ತಮಾಷೆಗೆ ಹೋಗ್ತಾರ ಎಲ್ಲ ಮಾತಾಡಬಾರ್ದು. ಜನ ಕಮ್ಮಿ ಇದ್ದಾರೆ ಅಂತಂದ್ರೆ ಏನರ್ಥ? ಇನ್ನೊಂದು ಮನೇಲಿದ್ದಾರೆ ಅಂತ ತಾನೇ ಅರ್ಥ. ಇನ್ನೊಂದು ಮನೇಲಿ ಇದ್ದಾರೆ ಅದಕ್ಕೆ, ಆದ್ರೆ ಇಲ್ಲಿಲ್ವಲ್ಲ. ಅದಕ್ಕೆ ನಾವು ಹಠ ಮಾಡ್ತಿದ್ದಿದ್ದು, ನೀವಿಬ್ರಿರೋರು 3 ಆಗ್ಬೇಕು. ಈ ಮನೇಲಿ ಒಂದು ಪುಟ್ಟ ಮಗು ಓಡಾಡ್ಕೊಂಡಿದ್ರೆ ಅದನ್ನ ನೋಡ್ಕೊಂಡು ನಮ್ಮ ನೋವೆಲ್ಲ ಮರಿತೀವಿ. ಈ ಮನೆಗೆ ಒಬ್ರು ಹೊಸೊಬ್ರು ಬರಲೇಬೇಕು. ನನ್ ಹೆಂಗೆ ಹೇಳೋಣವ್ವ? ನಾ ಹೇಳಿದ್ರೆ ನಿಮ್ಗದು ಅರ್ಥ ಆಯ್ಕಿಲ್ಲ. ಮಾವ, ನನ್ನ ಕೈ ಮೇಲೆ ಕೈ ಇಡು. ರತ್ನ, ರಮ್ಯಾ, ನಾನು ನಿಮ್ಮಣ್ಣ ಮಾತು ಕೊಡ್ತಿದ್ದೇವೆ. ಈ ಮನೆಗೆ ಹೊಸಬ್ರು ಬಂದೇ ಬರ್ತಾರೆ. ಹೆದರ್ಕೋಬೇಡ ಮಾವ. ನಾನು ಹೇಳಿದ್ದು ನಿನ್ನ ತಾಯಿನ, ನಮ್ಮ ಅತ್ತೆನ. ನಿಜವಾಗ್ಲೂ? ಹಾಗಿದ್ರೆ ಇದೇ ಖುಷಿಗೆ ನಮ್ಮೆಲ್ಲರಿಗೂ ಕೈ ತುತ್ತು ಕೊಡ್ತೀಯ ಅದಕ್ಕೆ? ಅಷ್ಟೇ ತಾನೇ. ಚೊಟ್ಟು, ಅಕ್ಕ, ಇವರು ಮಾತು ಕೊಟ್ಟಿದ್ದಾರೆ, ಓಕೆ. ಆದರೆ ನಮ್ಮ ಕೆಲಸ ಬಿಡೋದು ಬೇಡ. ಮಾದಪ್ಪಂಗಳ ಹತ್ರ ಮಾತಾಡೋಣ. ಮಾವ, ನೀನೇನೋ ಯೋಚನೆ ಮಾಡಬೇಡ. ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ.